ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಈಗ ನಿನ್ನೆ ದಿನ ಜಾತಿ ಗಣತಿ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಭಾಳಷ್ಟು ಪೋಸ್ಟ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ನಿಮ್ಮ ಮನೆ ಬಾಗಿಲಿಗೆ ಜನಗಣತಿಗೆ ಬಂದಿದ್ರಾ ಅಂತೇಳಿ. ಜಾತಿ ಜನಗಣತಿಗೆ ಬಂದಿದ್ದರು, ಆದರೆ ಭಾಳಷ್ಟು ಜನ ತಮ್ಮ ಜಾತಿನ ನೀವ್ಯಾಕೆ ಕೇಳ್ತೀರಾ ಅಂತೇಳಿ ಟೀಚರ್ಗಳಿಗೆಲ್ಲ ಜೋರು ಮಾಡಿದರು. ನೀವೇನು ಕೇಳೋದು, ನಮ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ನಮ್ಮ ಯಜಮಾನ್ರ ಮನೇಲಿಲ್ಲ, ನಮ್ಮ ಅತ್ತೆ ಮನೇಲಿಲ್ಲ, ನಮ್ಮ ಮಾವನ ಕೇಳಬೇಕು, ನಾಳೆ ಬನ್ನಿ ನಾಳದ್ದು ಬನ್ನಿ ಅಂತಂದರು. ಕೆಲವರು ಬಾಗಿಲೇ ತೆಗಿಲ್ಲ, ಜೋರು ಮಾಡಿ ಕಳಿಸಿರು. ಒಬ್ಬರು ಟೀಚರು ನಮ್ಮ ಮನೆ ಹತ್ರ ಬಂದು ಏನು ಮಾಡಿದ್ರಿ ಅಂತೆಲ್ಲ ಅಂದರು. ನನ್ನ ಹತ್ರ ನಮ್ಮ ಮನೇಲೇ ಕೂತ್ಕೊಂಡು ಕೆಲವು ಡೀಟೇಲ್ಸನ್ನು ಇವ್ರು ಯಾವ ಜಾತಿ ಅವ್ರ ಯಾವ ಜಾತಿ ಅಂತ ಕೇಳ್ಕೊಂಡು ಅವರೇ ಎಲ್ಲ ಎಂಟ್ರಿ ಮಾಡ್ಕೊಂಡು ಹೋದ್ರು. ನೋಡಿರಿ, ಪಾಪ ಟೀಚರ್ಗಳು ಮನೆ ಬಾಗಿಲಿಗೆ ಬಂದರು, ಅವ್ರು ವರದಿಯನ್ನು ನೀಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಸರ್ಕಾರ ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು. ಜನನೂ ಏನೋ ಒಂಥರ ಹೆದರಿದ್ರು, ಏನು ಮಾಹಿತಿ ತಗೊಂತಾರೋ ಏನು ಕತೆನೋ ಅಂತೇಳಿ. ರೇಷನ್ ಕಾರ್ಡೆಲ್ಲ ರದ್ದಾಗ್ಬಿಡುತ್ತೆ ಅಂತ ಗಾಬರಿಲಾಗಿದೆ.